ಜೂನ್ 4ನೇ ತಾರೀಕು ಅಂದ್ರೆ ಈ ಕಾರ್ಯಕ್ರಮ ನಡೆಯೋಕ್ಕೂ ಮುನ್ನ ಬೆಳಗ್ಗೆ 9 ಗಂಟೆಗೆ ಅವತ್ತಿನ ದಿನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಹಳ ಸ್ಪಷ್ಟವಾಗಿ ಯಾವುದಕ್ಕೆ ಅವಕಾಶ ಇದೆ, ಯಾವುದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಒಂದ್ಸಾರಿ ಗಮನಿಸೋಣ. ಇವತ್ತು ಕರ್ನಾಟಕ ರಾಜ್ಯದ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ ಏನು RCB ಟೀಮು ಗೆದ್ದಿದ್ದಾರೆ ಅವರಿಗೆ ಇವತ್ತು ಈ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಅವರಿಗೆ ಫೆಲಿಸಿಟೇಷನ್ ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದ್ದೇವೆ. ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ಲೇಯರ್ಸ್ ಎಲ್ಲರೂ ಕೂಡ ಅವರು ಬಸ್ನಲ್ಲಿ ಇಲ್ಲಿ ಬರ್ತಾರೆ. ಬಂದ ಮೇಲೆ ಅವರಿಗೆ ಫೆಲಿಸಿಟೇಷನ್ ಮಾಡ್ತೀವಿ. ಬಸ್ನಲ್ಲೇ ಅವರು ವಾಪಸ್ಸು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗ್ತಾರೆ. ದೇರ್ ವಿಲ್ ನಾಟ್ ಬಿ ಎನಿ ಪ್ರೊಸೆಷನ್. ಅವರು ಬಸ್ನಲ್ಲೇ ವಾಪಸ್ ಇಲ್ಲಿ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅನಂತರ ಟೀಮಿನ ಪರವಾಗಿ, RCB ಟೀಮಿನ ಪರವಾಗಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಮಾತನಾಡ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ಕಾರ್ಯಕ್ರಮ ಇಲ್ಲ. ಬಸ್ಸಲ್ಲೇ ವಾಪಸ್ ಹೋಗ್ತಾರೆ. ಓಪನ್ ವೆಹಿಕಲ್ ಬಸ್ಸಲ್ಲೇ ಬರ್ತಾರೆ, ಬಸ್ಸಲ್ಲೇ ವಾಪಸ್ಸು ಸ್ಟೇಡಿಯಂಗೆ ಹೋಗ್ತಾರೆ. ಓಪನ್ ವೆಹಿಕಲ್ ಇಲ್ಲ ಯಾಕೆಂದ್ರೆ ಅವರು ಸೆಕ್ಯೂರಿಟಿ ದೃಷ್ಟಿಯಿಂದ ಬೇಡ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಮ್ಮ KCL. ಅದರಿಂದ ಅವರು ಅಲ್ಲಿ ಸ್ಟೇಡಿಯಂ ಹೋಗಿ ಸ್ಟೇಡಿಯಂನಲ್ಲಿ ಅವ್ರದ್ದು ಕಾರ್ಯಕ್ರಮ, ಸರ್ ಸೆಕ್ಯೂರಿಟಿ ಅಂಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್. ಇದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಪಷ್ಟೀಕರಣ. 4/6/2025 ಅಂದ್ರೆ RCB ಕಪ್ ಗೆದ್ದ ಮಾರನೇ ದಿನ ಅಂದ್ರೆ ಬುಧವಾರ ಬೆಳಗ್ಗೆ 9 ಗಂಟೆಗೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್. KSCA RCB ಕಡೆಯಿಂದ ಪರೇಡ್ ನಡೆಸುವಂತ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಅದನ್ನ ಬಿಲ್ಕುಲ್ ಗೃಹ ಸಚಿವರು ನಿರಾಕರಿಸ್ತಾರೆ. ಭದ್ರತೆಯ ದೃಷ್ಟಿಯಿಂದ ಅದಕ್ಕೆ ಅವಕಾಶ ಮಾಡಿಕೊಡಲಾಗಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಒಂದಲ್ಲ ಎರಡಲ್ಲ ಮೂರು ಸಾರಿ ಗೃಹ ಸಚಿವರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. ಹೌದು, ಭದ್ರತೆಯ ದೃಷ್ಟಿಯಿಂದ, ಅಭಿಮಾನಿಗಳ ದೃಷ್ಟಿಯಿಂದ ಇಂಥದ್ದೊಂದು ಕ್ರಮಕ್ಕೆ ಗೃಹ ಇಲಾಖೆ ಮುಂದಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇವರ ಈ ಸ್ಟೇಟ್ಮೆಂಟ್ ಇಷ್ಟು ಸ್ಪಷ್ಟವಾಗಿದ್ದ ಬಳಿಕ ಮಧ್ಯಾಹ್ನದ ಹೊತ್ತಿಗೆ RCB ಕಡೆಯಿಂದ ಒಂದು ಪೋಸ್ಟ್ ಆಗುತ್ತೆ, ಇಲ್ಲ ಪರೇಡ್ ಇರುತ್ತೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಅಂತ. ಯಾರೀ ಪರ್ಮಿಷನ್ ಕೊಟ್ರು RCBಗೆ ಈ ಪೋಸ್ಟ್ ಹಾಕೋದಕ್ಕೆ? ಇಲ್ಲಿ ಗೃಹ ಇಲಾಖೆಯೇ ಸ್ಪಷ್ಟವಾಗಿ ಹೇಳುತ್ತೆ, ಸಚಿವರೇ ಸ್ಪಷ್ಟವಾಗಿ ಹೇಳ್ತಾರೆ ಅವಕಾಶ ಇಲ್ಲ ಅಂತ. ಅದಾಗಿಯೂ ಕೂಡ ಪರೇಡ್ ಇರುತ್ತೆ ಅಂತ ಅಭಿಮಾನಿಗಳನ್ನ ದಿಕ್ಕು ತಪ್ಪಿಸೋ ಕೆಲಸ ಯಾಕೆ RCB ಕಡೆಯಿಂದ ಆಯ್ತು? ಅದಾದ ಬಳಿಕ KSCA ಅಟ್ಲೀಸ್ಟ್ ಅವರಾದ್ರೂ ಒಂದು ಕ್ಲಾರಿಟಿ ಕೊಡಬಹುದಿತ್ತು ಅಭಿಮಾನಿಗಳಿಗೆ. ಅವರು ಕೂಡ ಯಥಾವತ್ತಾಗಿ ಅದನ್ನೇ ಮುಂದುವರಿಸ್ಬಿಟ್ರು. 3:15ಕ್ಕೆ ಪಾಸ್ ವಿತರಣೆ ಮಾಡ್ತೀವಿ, ಉಚಿತವಾಗಿ ಅಭಿಮಾನಿಗಳಿಗೆ ಬಂದ್ಬಿಡಿ, ಭಾಗಿಯಾಗಿ ಸನ್ಮಾನ ಕಾರ್ಯಕ್ರಮದಲ್ಲಿ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರೀಡಾಂಗಣದ ಆಸನಗಳ ವ್ಯವಸ್ಥೆ ಏನು, ಎಷ್ಟು ಜನ ನಿಂತ್ಕೊಳ್ಬಹುದು, ಎಷ್ಟು ಜನ ಕುಳಿತುಕೊಳ್ಬಹುದು, ಅದನ್ನಾದ್ರೂ ಜಸ್ಟ್ ಇಮ್ಯಾಜಿನ್ ಮಾಡಬಹುದಿತ್ತಲ್ಲ KSCA. 35,000 ಜನ ಕುಳಿತುಕೊಳ್ಳುವಂತಹ ಆಸನಗಳ ವ್ಯವಸ್ಥೆ ಇರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷ ಜನ ಉಚಿತ ಪಾಸ್ ವಿತರಣೆ ಮಾಡ್ತೀವಿ, ಬಂದ್ಬಿಡಿ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಯಾಕೆ ಪೋಸ್ಟ್ ಹಾಕಿದ್ರಿ? ಇದು ಕೂಡ ಪ್ರಶ್ನೆ. ಇದನ್ನ ನೋಡಿ ಅಭಿಮಾನಿಗಳು ಬಂದ್ರು, ಹಾಗಾಗಿ ಕಾಲ್ ತುಳಿತ ಉಂಟಾಯ್ತು. ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲದೆ ಸುಖಾಸುಮ್ಮನೆ ಪೋಸ್ಟ್ ಗಳನ್ನ ಹಾಕೋದು ಅಭಿಮಾನಿಗಳನ್ನ ಗೊಂದಲಕ್ಕೀಡು ಮಾಡಿದ್ದು 11 ಜನ ಪ್ರಾಣ ಕಳೆದುಕೊಳ್ಳೋ ಮಟ್ಟಿಗೆ ಬಂತು.